ಸೂಪರ್. ಎಸ್, ಓಕೆ. ಇನ್ನೊಂದು, ಈಗ ಎಲ್ಲಾ ಪುರುಷರು ಸೇರಿ ಪಕ್ಷ ಕಟ್ತಿದ್ದಾರೆ, ನಿಮ್ ಗಮನಕ್ಕೆ ಗೊತ್ತಿದೆ ಅಲ್ವಾ ನಿಮ್ಗೆ? ಈಗ ದಯವಿಟ್ಟು ಆಯ್ತಾ, ನೀವು ಯಾವ್ದೋ ಒಂದು ವೈಯಕ್ತಿಕ ಟಾಪಿಕ್ ಅಂತ ಬಂದ್ರೆ ಪ್ಲೀಸ್, ನಾನು ಅವಳಲ್ಲ, ನಾನು ಯಾವ ಪಕ್ಷನೂ ಇಲ್ಲ. ಮಾನವೀಯತೆ ಪಕ್ಷ ನಮ್ದು, ಮಾನವೀಯತೆ ಮನುಷ್ಯತ್ವ ಇರುವಂತ ಪಕ್ಷ. ಓಕೆ, ಮಹಿಳಾ ಹೆಣ್ಮಕ್ಳ ಪರ ಪಕ್ಷ. ನನಗೆ ಕೆಲವೊಂದು ವಿಚಾರ ಇಲ್ಲಿ ಬರುತ್ತೆ ಸರಿ. ಸಂಧ್ಯಾ ನಾಗರಾಜ್, ನಾನು ನಿಮ್ ಮತ್ತೊಂದು ಪ್ರಶ್ನೆ ಇದೆ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಈಗ ಆಯ್ತು, ಪವಿತ್ರ ಗೌಡ ಬಗ್ಗೆ ಆರೋಪ ಪ್ರತ್ಯಾರೋಪ ಎಲ್ಲ ಮುಗಿತು, ಬಿಟ್ಟಾಕಿ. ಈಗ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ ಇಷ್ಟೆಲ್ಲ ಹಾಳಾಗೋದಕ್ಕೆ ಒಂದ್ ಕಡೆ ವಿಜಯಲಕ್ಷ್ಮಿನೂ ಕಾರಣ ಅಂತ ಹೇಳ್ತಾ ಇದ್ದಾರೆ, ನಾವು ಹೇಳಿಲ್ಲ ಅದನ್ನ, ಮತ್ತೆ ಕೂಡ ಹೇಳ್ತಾ ಇರುವಂತದ್ದು. ಈ ಕಡೆ ಪವಿತ್ರ ಗೌಡ ಇಂದನೂ ಅವರು ಇವಾಗ ಸಿಕ್ಕಾಕೊಂಡು ಮಧ್ಯದಲ್ಲಿ ಅತಂತ್ರ ಪರಿಸ್ಥಿತಿ ದರ್ಶನ್ ಅವರಿಗೆ, ಹಾಗಾಗಿ ಜೈಲ್ಗೆ ಹೋದ್ರು ಅಂತ ಹೇಳ್ಬಿಟ್ಟು. ವಿಜಯಲಕ್ಷ್ಮಿ ಅವರ ಪರವಾಗಿ ನಿಮ್ ನಿಲುವೇನು, ಏನ್ ಹೇಳ್ತೀರಿ? ಅವರು ಪತ್ನಿ, ದರ್ಶನ್ ಅವ್ರ ಪತ್ನಿ, ಅವರು ಫ್ಯಾಮಿಲಿನ ಹೆಂಗ್ ಕಾಪಾಡ್ಕೊಳ್ಬೇಕು, ಹೆಂಗ್ ಇಟ್ಕೊಳ್ಬೇಕು, ಯಾವ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇಟ್ಕೊಳ್ಬೇಕು, ಆ ಹಸ್ಬೆಂಡ್ ಹೆಂಗ್ ನೋಡ್ಕೊಳ್ಬೇಕು, ಹೆಂಗ್ ಅವ್ರಿಗೆ ಏನ್ ಬೇಕಾಗಿರೋದು ಕೊಡ್ಬೇಕು ಅನ್ನೋದು ದರ್ಶನ್ ಅವ್ರು ಏನು ಅನ್ನೋದು ಅವ್ರ ಪತ್ನಿಗೆ ಗೊತ್ತಿರುತ್ತೆ, ಇಲ್ಲ ಅವ್ರ ಪ್ಯಾರೆಂಟ್ಸ್ ಗೊತ್ತಿರುತ್ತೆ. ಇಲ್ಲಿ ಪವಿತ್ರ ಗೌಡ, ದರ್ಶನ್, ವಿಜಯಲಕ್ಷ್ಮಿ ಅಂತ ಬಂದ್ರೆ ಅವರಲ್ಲಿ ಏನ್ ನಡೆದಿದೆ, ಏನ್ ಆಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ, ಅವರಲ್ಲಿ ಮಾತ್ರ ಗೊತ್ತಿರುತ್ತೆ. ಇಲ್ಲಿ ನಾನು ವಿಜಯಲಕ್ಷ್ಮಿ ಅವ್ರಿಗೆ ಬೆಂಬಲ ಕೊಡೋದು, ಇಲ್ಲ ಪವಿತ್ರ ಗೌಡನ ದ್ವೇಷ ಮಾಡೋದು ಇದಲ್ಲ. ಇಟ್ಸ್ ದೇರ್ ಫ್ಯಾಮಿಲಿ ಮ್ಯಾಟರ್, ಇಟ್ಸ್ ಅವ್ರ ಫ್ಯಾಮಿಲಿ ಮ್ಯಾಟರ್ ಅಲ್ವಾ? ಅವರು ಅವ್ರ ಪರಿಚಯ ಮಾಡ್ಕೊಳ್ಳೋಗು ನಮಗೂ ನಿಮ್ಗೆ ಹೇಳಿಲ್ಲ, ಇಲ್ಲ ಅವ್ರನ್ನ ಬಿಟ್ಟು ಹೋಗೋಗು ನಮಗೂ ನಿಮ್ಗೆ ಹೇಳಿಲ್ಲ. ಅಲ್ಲಿ ಏನ್ ನಡೆದಿದೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ. ದೇ ಆರ್ ಫೈಟಿಂಗ್. ಒಂದೇ ಹೇಳೋದು, ದರ್ಶನ್ ಅವ್ರಿಗೆ ಇದು ಬೇಕಿತ್ತ? ಇಷ್ಟೇ ನನ್ನ ಪ್ರಶ್ನೆ ನನಗೆ ತಲೆಗೆ ಬಂದಿದೆ. ದರ್ಶನ್ ಅವ್ರನ್ನ ಅಣ್ಣ ಅಂತೀರ? ಅಣ್ಣನೇ ಅವರು. ಇದು ಬೇಕಿತ್ತ? ನಾನು ಮಾತಾಡಿದೀನಿ 1 year 2 years ಬ್ಯಾಕ್ ನೋಡಿ, ಇದು ಬೇಕಿತ್ತ? ಏನಂದ್ರ ಅದಕ್ಕೆ? ಒಂದು ಹೆಣ್ಣು ಮಗಳು ಮನೇಲಿ ಹೆಂಡತಿ ಇದ್ದಾಗ ಯಾಕೆ ಬೇಕಾಗಿತ್ತು ಅನ್ನೋಂಥದ್ದು ನಾನು ಕೇಳಿದೀನಿ. ಇವಾಗ ಆಗೋಗಿದೆ. ಇನ್ ಮುಂದೆ ಬಂದ್ಮೇಲೆ ಏನ್ ಡಿಸಿಷನ್ ತಗೊಳ್ತಾರ ಅವ್ರಿಷ್ಟ, ಅದ್ ನಮಗ್ ಬೇಕಾಗಿಲ್ಲ. ಅದು ಅವ್ರ ಪತ್ನಿ ಉಂಟು, ಅವ್ರ ಇಷ್ಟ. ಯಾಕಂದ್ರೆ ಅವರು ಕಾನೂನು ಹೋರಾಟ ಮಾಡ್ತಾ ಇರೋದು, ಅವ್ರ ವೈಯಕ್ತಿಕ ವಿಚಾರ ಹೋರಾಟ ಮಾಡ್ತಾ ಇರೋದು. ಇಲ್ಲಿ ನಾವು ಒಂದೇ ಕೇಳ್ಕೊಳ್ಳೋದು, ಎಲ್ಲ ಆರೋಪಗಳಿಂದ ಹೊರಗಡೆ ಬರ್ಲಿ, ಆ ರೇಣುಕಾಸ್ವಾಮಿ ಕುಟುಂಬದವ್ರಿಗೂ ನ್ಯಾಯ ಸಿಗ್ಲಿ. ಯಾರ ಪ್ರಾಣನೂ ಹೋಗ್ಬಾರ್ದು ಸುಖ ಸುಮ್ನೆ. ಕಾನೂನು ಅನ್ನೋದಿದೆ. ನಾನು ಇಲ್ಲಿವರೆಗೂ ಕಾನೂನು ಹೋರಾಟ, ಎಲ್ಲರಿಗೂ ವೈಯಕ್ತಿಕ ಸಮಸ್ಯೆ ಇರುತ್ತೆ. ಹಾಗಂತ ಆ ವೈಯಕ್ತಿಕ ಸಮಸ್ಯೆಗೆ ನಾವು ಚಾಕು ಚೂರಿ ಕೊಲೆ ಅಂತಕ್ಕೆ ಹೋಗುವಂತ ದೊಡ್ಡ ತಪ್ಪು. ಸರಿ, ಈಗ ಇಷ್ಟು ಬೇರೆಯವರು ವಿಚಾರವಾಗಾಯ್ತಲ್ಲ, ಸಂಧ್ಯಾ ನಾಗರಾಜ್ ಮೇಲೆ ಫೋಕಸ್ ಮಾಡೋಣ. ಸಾಕು ಕೇಸು, ಹೋರಾಟ, ಫೈಟು, ಇನ್ನು ಎಷ್ಟು ವರ್ಷ, ಎಷ್ಟು ಸಮಯ? ಲೈಫಲ್ಲಿ ಜೈಲು, ಬೇಯ್ಲು, ಕೇಸು, FIR ಇವೆಲ್ಲ ನೋಡಿಲ್ಲ ಅಂದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಆಗಕ್ಕಾಗಲ್ಲ. ನಮ್ಮನ್ನ ಕುಗ್ಸೋದು ಇಂಥ ವಿಚಾರದಲ್ಲೇ. ಯಾವತ್ ನೀವು ನಿಮ್ಮ ಲೈಫಲ್ಲಿ ಒಂದು ಪ್ರಕರಣ ಬೇಡ, ನಾವು ಜೈಲ್ಗೆ ಬೇಡ ಟಚ್ ವುಡ್ ಬೇಡ, ಆಯ್ತಾ? ಆರಾಮಾಗಿರ್ರಿ, ಚೆನ್ನಾಗಿರ್ರಿ. ಯಾವಾಗ ನಮ್ ಲೈಫಲ್ಲಿ ಒಂದು ಕಂಪ್ಲೇಂಟು, ಪೊಲೀಸ್ ಸ್ಟೇಷನ್, FIR, ಕೋರ್ಟು, ಜೈಲು, ಬೇಲ್ ಇದ್ ನೋಡಲ್ಲ, ನಮಗೆ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗಿಸ್ತಾರೆ. ಇದ್ ಯಾವಾಗ ನಾವು ಒಂದು ಸಲ ಫೇಸ್ ಮಾಡ್ತೀರಿ, ಇಷ್ಟೇನಾ? ಅದ್ರಲ್ಲೂ ಇಂಡಿಪೆಂಡೆಂಟ್ ವುಮನ್, ಸಿಂಗಲ್ ಪ್ಯಾರೆಂಟ್ ಇರೋರ್ಗೆ ಒಂದಷ್ಟೊಂಚೂರು ಏನೋ ಪ್ರಾಪರ್ಟಿ, ಒಂದಷ್ಟು ಹೆಸರು ಮಾಡ್ಕೊಂಡು ಏನೋ ಸಮಾಜದಲ್ಲಿ ಗಟ್ಟಿದ್ವನಿ ಅಂಥವ್ರಿಗೆ ಹೆವಿ ಟಾರ್ಗೆಟ್. ಬಿಕಾಸ್ ಇದು ನನ್ನ ಪರ್ಸನಲ್ ಒಪಿನಿಯನ್, ಹೆವಿ ಟಾರ್ಗೆಟ್. ಅಂಥದ್ರಲ್ಲಿ ನಾನೊಬ್ಳು ಸಿಂಗಲ್ ವುಮನ್ ಆಗಿ ಒಂದು ಮೀಡಿಯಾನ, ಒಂದು ಪಬ್ಲಿಕ್ನ, ಒಂದು ಫ್ಯಾಮಿಲಿನ, ಒಂದು ಕಾನೂನ್ನ ಎಲ್ಲಾನು ಹೋರಾಟ ಮಾಡ್ತೀನಿ ಅಂದ್ರೆ ಯು ಶುಡ್ ಟೆಲ್ ಅಬೌಟ್ ಮೀ. ಯು ಶುಡ್ ಟೆಲ್ ಅಬೌಟ್ ಮೀ. ಇಸ್ ದಟ್ ಈಸಿ? ನೋ. ಇಸ್ ದಟ್ ಈಸಿ? ನೋ. ನನ್ನ ಮೇಲೆ ಒಂದು ಅಲಿಗೇಷನ್ ಆಯ್ತಂದ್ರೆ ನೀವು ಮಾಧ್ಯಮದವ್ರು ಕೇಳ್ತೀರಾ, ಪೊಲೀಸವ್ರು ಬೆನ್ನತ್ತಾರೆ, ಪಬ್ಲಿಕ್ ಕೇಳ್ತಾರೆ, ಫ್ಯಾಮಿಲೀಸ್ ಕೇಳ್ತಾರೆ, ನನ್ನ ವರ್ಕ್ ಪ್ರೊಫೆಷನ್ ಎಲ್ಲ ಇದಾಗುತ್ತೆ, ಬಿಸ್ನೆಸ್ ಎಲ್ಲಾನು ಹೋಗುತ್ತೆ. ಸೊ ಅದನ್ನ ನಾನು ಹೆಂಗ್ ಹ್ಯಾಂಡಲ್ ಮಾಡ್ಬೋದು ಹೇಳಿ? ಈಗ ನೋ ಗಾಡ್ ಫಾದರ್ ಬಿಹೈಂಡ್. ಹೌದು, ಕರೆಕ್ಟ್. ಅದೇ ಹೇಳ್ತಿರೋದು, ಹೆಂಗೆ ಇದು ಇಷ್ಟು ಸ್ಟ್ರಾಂಗು, ಇಷ್ಟು ನಿಮ್ಮ ಅದು ವಿಲ್ ಪವರ್ ಎಲ್ಲ ಬರೋದಕ್ಕೆ ಏನ್ ರೀಸನ್? ಸಂಭವ ಯಾರಾದ್ರೂ ಒಬ್ರು ಶಕ್ತಿಯಾಗಿ ಅಥವಾ ಸ್ಫೂರ್ತಿಯಾಗಿ ಯಾರಾದ್ರೂ ಇರ್ಲೇಬೇಕಲ್ಲ? ಶಕ್ತಿ ಅಂದ್ರೆ ನನ್ನ ತಂದೆ ಆಶೀರ್ವಾದ, ನನ್ನ ತಾಯಿಯ ಬೆಂಬಲ. ಯಾಕಂದ್ರೆ ಏನೇ ಒಂದು ವಿಚಾರ ಆಗ್ಲಿ ನಾನು ಪ್ರಿಪೇರ್ ಆಗಿರ್ತೀನಿ. ಯಾವತ್ತೂ ಹೆಣ್ಮಕ್ಳಿಗೆ ನಾನು ಸಜೆಷನ್ ಮಾಡೋದು, ಮೆಂಟಲಿ, ಫಿಸಿಕಲಿ, ಫಿನಾನ್ಷಿಯಲಿ ನಾವು ಇಂಡಿಪೆಂಡೆಂಟಲಿ ಫಸ್ಟ್ ಸ್ಟ್ರಾಂಗ್ ಆಗ್ಬೇಕು. ಫಿನಾನ್ಷಿಯಲಿನೇ ಬರೋಣ. ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಎಲ್ಲಿ ಹೋದ್ರೇನು ಅಲ್ಲೇ ಬರ್ತಿರಲ್ಲ. ಫಿನಾನ್ಷಿಯಲಿ ಅಂತ ನೀವು ಮಾತಾಡ್ತಿದ್ದೆ ಕೇಳ್ತಿರೋದು, ಫಿನಾನ್ಷಿಯಲಿ ಸ್ಟೇಬಲ್ ಇದೆ. ನಾನು ಹೊಟ್ಟೆ ತುಂಬಿಸ್ಕೊಂಡು 10 ಜನಕ್ಕೆ ಊಟ ಹಾಕುವಷ್ಟು ದೇವರು ಭಗವಂತ ನನಗೆ ಕೊಟ್ಟಿದ್ದಾರೆ. ಒಬ್ಬ ಭಿಕ್ಷುಕ ಸಹ ಅವನ ಹತ್ರ 10,000 20,000 ದುಡಿಯೋ ಕೆಪಾಸಿಟಿ ಇರುತ್ತೆ. ಒಬ್ರೆಲ್ಲೋ ಗಾರ್ಮೆಂಟ್ಸ್ ಹೋದ್ರೆ ಸಹ ಅವ್ರ ಹತ್ರ 50,000 1 ಲಕ್ಷ ಇಟ್ಕೊಂಡಿರ್ತಾರೆ. ಸೊ ನಾನು ಒಂದು ಎಜುಕೇಟೆಡ್ ಆಗಿ, ಒಂದು ಸಿವಿಲ್ ಇಂಜಿನಿಯರ್ ಆಗಿ ಒಂದಷ್ಟು ಬಿಸ್ನೆಸ್ ಮಾಡ್ಕೊಂಡಿರೋದ್ರಿಂದ ನನ್ನ ಹತ್ರನು ಏನೋ ಒಂದು 5 ರೂಪಾಯಿ 10 ರೂಪಾಯಿ ಇರ್ಬೋದು. ಓನ್ಲಿ 5 to 10 ರೂಪಾಯಿ ಅಷ್ಟೇ. ಚೆಕ್ ಮಾಡೋದ? ಓಕೆ. ಎಸ್, ಈಗ ಇಷ್ಟೆಲ್ಲ ಆಯ್ತಲ್ಲ, ಆರೋಪ ಪ್ರತ್ಯಾರೋಪ ಎಲ್ಲ ಮುಗೀತು. ಕಮಿಂಗ್ ಟು ಓನ್ಲಿ ಸಂಧ್ಯಾ ನಾಗರಾಜ್ ನಾವು. ಈಗ ನೋ ಪವಿತ್ರ ಗೌಡ, ನೋ ದೇವಮ್ಮ, ದರ್ಶನ್, ರೇಣುಕಾಸ್ವಾಮಿ ಅವ್ರು ಯಾರು ಇಲ್ಲ. ಓನ್ಲಿ ಕಮಿಂಗ್ ಟು ಸಂಧ್ಯಾ ನಾಗರಾಜ್.
ಮುಂದಿನ ದಿನಗಳಲ್ಲಿ ಸಂಧ್ಯಾ ನಾಗರಾಜ್ ಅವರ ನಿಲುವೇನು ಆಲ್ರೆಡಿ ಆಯ್ತು, FIR ಕೇಸ್ ಎಲ್ಲ ಆಯ್ತು, NCR ದಾಖಲಾಯ್ತು, ಅದಕ್ಕೆ ನೀವು ಸಂಬಂಧಪಟ್ಟಂತೆ ಇವಾಗ ನಾನು ವಾಪಸ್ ಕೇಸ್ ಹಾಕ್ತೀನಿ, ಆಮೇಲೆ ಬಿಡದಿ ಹೋರಾಟ ಹೋಗ್ತೀನಿ ಎಲ್ಲ ಆಯ್ತಲ್ಲ, ಮುಂದಿನ ನಿಲುವೇನು, ಏನು ಯಾವ ಥರದ ಲೈಫ್ ಲೀಡ್ ಮಾಡ್ತಾರೆ ಸಂಧ್ಯಾ ನಾಗರಾಜ್? ನನ್ನ ಲೈಫ್ ನಾರ್ಮಲಿ ಹೆಂಗಿದೀನೋ ಫಸ್ಟಿಂದ ಹೆಂಗಿದೀನೋ ಅದೇ ಲೈಫ್, ನಂದೇನು ಚೇಂಜಸ್ ಇರೋದಿಲ್ಲ. ಮಾರ್ನಿಂಗ್ ಎದ್ದು ದೇವ್ರ ಪೂಜೆ ಮಾಡಿ ನನ್ನ ಕೆಲಸದ ಮೇಲೆ ನನ್ನ ವರ್ಕ್ ಮೇಲೆ ಹೋದ್ರೆ ವಿಚಾರಗಳು ಹೆಚ್ಚಾಗಿ ಯಾವ್ದಾದ್ರು ಕಾಂಟ್ರವರ್ಸಿಗೆ ಹೋಗ್ತಾ ಇದೆ, ಒಂದು ಅನ್ಯಾಯ ಆಗ್ತಾ ಇದೆ, ಇದ್ರ ಬಗ್ಗೆ ಮಾತಾಡ್ಲೇಬೇಕು ಅಂದಾಗ ನನ್ನ ಗಟ್ಟಿ ಧ್ವನಿ ಇರುತ್ತೆ. ಅದ್ ಬಿಟ್ಟು ನಾನು 24/7 ಪೂರ್ತಿ ನಂದು ಹೋರಾಟನೇ ಅಂತ ಅಲ್ಲ, ನಂದು ಪ್ರೊಫೆಷನ್ ಇದೆ, ನಂದು ವರ್ಕ್ ಇದೆ. ಸೊ ಸಂಧ್ಯಾ ಹೇಗಿದ್ದಾಳೋ ಈಗ ಅದೇ ಸಂಧ್ಯಾ ಆಗಿರ್ತಾಳೆ. ಹೆಚ್ಚಾದ್ರೇನು ಹಿಗ್ಗೋದಿಲ್ಲ, ಕಡಿಮೆ ಆದ್ರೇನು ಕುಗ್ಗೋದಿಲ್ಲ. ಸೊ ದಿಸ್ ಇಸ್ ಮೀ. ಓಕೆ, ದಟ್ಸ್ ಆಲ್.